ಅದೇ ಅದು ನನಗೆ ಕನ್ಫರ್ಮ್ ಮಾಹಿತಿ ಬರ್ಲಿಲ್ಲ, ಯಾಕಂದ್ರೆ ನಾನು ಈ ಫೋನ್ ಅಲ್ಲೇ ಇದ್ದೆ ಕಂಟಿನ್ಯೂಸ್ ಆಗಿ. ಇಲ್ಲ ಅತ್ಯಂತ ಸರ್, ನೋವಿನ ವಿಚಾರ ಈಗ ಒಂದು ಮಗು ಜೀವ ಆಗಿರ್ಬೋದು. ಹೋಗಿದೆಯಂತೆ ಸರ್. ಅಲ್ಲ, ಒಂದು ಮಗು 7 ವರ್ಷದ್ದು ಬೆಳಿಗ್ಗೆ ದೇರ್ಲಕಟ್ಟೆಯಲ್ಲಿ ಹೋಗಿದೆ. ಓಕೆ, ಈಗ ದೇರ್ಲಕಟ್ಟೆಯಲ್ಲಿ ಗುಡ್ಡ ಜಾಸ್ತಿ ಬಿದ್ದು ಈ ನಮ್ಮ ಕಾಂತವ ಪ್ರೇಮ ಪೂಜೆ ಅವರ ಮನೆಯಲ್ಲಿ ಇಬ್ಬರು ತೀರಿ ಹೋಗಿ, ತಾಯಿ ಮತ್ತು ಮಗು ಇವತ್ತು ಅಡಿಯಲ್ಲಿತ್ತು. ಹಾ ಇಲ್ಲಿ ತನಕ ಅವ್ರಿಗೆ ಆಕ್ಸಿಜನ್ ಸಪ್ಲೈ ಆಗ್ತಾ ಮಗು ನನಗೆ ಕನ್ಫರ್ಮ್ ಆಗಿ ಏನು ರಿಪೋರ್ಟ್ ಬರ್ಲಿಲ್ಲ. ಅದೊಂದು ಬೀಮ್ ಇದ್ದ ಕಾರಣ ಅದರ ರಕ್ಷಣಾ ಕೆಲಸ ಕಾರ್ಯಗಳನ್ನು ಇವತ್ತು ಇವರು ಮಾಡ್ತಾ ಇದ್ದಾರೆ, NDRF ಮಾಡ್ತಾ ಇದ್ದಾರೆ. ಹಾ ಹಾ ಬಹಳ ಸೂಕ್ಷ್ಮತೆಯಿಂದ ಇಮ್ಮಿಡಿಯೇಟ್ ಹೊಟ್ಟೆ ತೆಗಿಲಿಕ್ಕೆ ಆಗಬಾರ್ದು, ಜಾಗ್ರತೆ ತೆಗಿಲ್ಲ. ಬೀಮ್ ಏನಾದ್ರು ಬಿದ್ದರೆ ಆಗುದಿಲ್ಲ. ಸೊ ಅದಕ್ಕೆ ಆಕ್ಸಿಜನ್ ಕೂಡ ಕೊಟ್ಟು ಆಕ್ಸಿಜನ್ ಮುಖಾಂತರ ಮಗು ಮತ್ತು ತಾಯಿ ಇತ್ತು. ನನಗೆ ಅದು ಏನು ಈಗ ಅದ್ರ ಮಾಹಿತಿ ಲೇಟೆಸ್ಟ್ ಈಗ ನನಗೆ ನೀವು ಹೇಳಿದ್ರೆ ಗೊತ್ತಾಗುವಂತದ್ದು. ಈಗ ಅದೇ ಸರ್, ಈಗ ತಾಯಿ ಮತ್ತು ಇಬ್ರು ಮಕ್ಕಳು ಸಿಗಾಕೊಂಡಿದ್ರಲ್ಲ, ಒಂದು ಮಗು ಆಕ್ಸಿಜನ್ ಕೊಟ್ಟಿದ್ದಾರೆ, ಇನ್ನೊಂದು ಮಗು ಹೋಗಿದೆ, ಈಗ ಜಸ್ಟ್ ಹೊರ ತೆಗ್ದಿದ್ದಾರೆ ಅದನ್ನ. ಹಾ ಅಲ್ಲ, ಅದೇ ಒಂದು ಮಗು ಮತ್ತು ಒಂದು ತಾಯಿ ಬದುಕಿತ್ತು. ಈಗ ಅಲ್ಲಿ 2 ಜನ ತೀರಿ ಹೋಗಿದ್ದಾರೆ ಸರ್. ಯಾಕೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್ ಅದು ರೆಸ್ಕ್ಯೂ ಮಾಡೋಕೆ? ಅಂದ್ರೆ ಜಾಗ ಓಡಾಡ್ಲಿಕ್ಕೆ ಕಷ್ಟ ಇಲ್ವಾ? ಅಲ್ಲ, ಅಲ್ಲಿ ರೆಸ್ಕ್ಯೂ ಹಾಕಿ ಅಂತ ಹೇಳಿದ್ರೆ ಅಲ್ಲಿ ಏನ್ ಬೀಮ್ ಏನು ಬಿದ್ದಿದೆ ಅದರ ಕರೆಕ್ಟ್ ಅಡಿಯಲ್ಲಿ ತಾಯಿ ಮತ್ತು ಮಗು ಇದ್ದಾರೆ. ಆ ಬೀಮ್ ಸ್ವಲ್ಪ ಹೆಚ್ಚು ಕಮ್ಮಿ ಅವ್ರ ತಲೆಗೆ ಬಿದ್ದರೆ ಅವ್ರು ಬದುಕುದಿಲ್ಲ. ಅವ್ರಿಗೆ ಬೀಳದ ರೀತಿ ಅದನ್ನು ತೆಗಿಬೇಕು. ಅದಕ್ಕೆ ಅವರು ಅಲ್ಲಿ ತನಕ ಅವರನ್ನು ಸುರಕ್ಷಿತವಾಗಿ ಆಕ್ಸಿಜನ್ ಸಪ್ಲೈ ಇವತ್ತು ಹಾಸ್ಪಿಟಲ್ ಬಂದು ಇವತ್ತು ಕೊಡ್ತಾ ಇದ್ದಾರೆ, ಹಾಸ್ಪಿಟಲ್ ಸಪ್ಲೈ ಅನ್ನು. ಅದರ ನಂತರ ಬಹುಶಃ ಇವತ್ತು ಆ ಜಾಗ್ರತೆಯಿಂದ ಅದನ್ನು ನಾವು ಕಟ್ ಮಾಡಿ ಅದನ್ನು ತೆಗೆಯುವಂತ ಕೆಲಸ ಇವತ್ತು ಆಗ್ಬೇಕು. ಓಕೆ ಸರ್, ಈಗ ಈ ಮಳೆಗಾಲದಲ್ಲಿ ಪ್ರತಿ ವರ್ಷ ಇಂಥದ್ದು ನಾವು ಕಾಮನ್ ಸಮಸ್ಯೆ ನೋಡ್ತಾ ಇರ್ತೀವಿ. ಅಂದ್ರೆ ಆ ಗುಡ್ಡದ ಹತ್ರ ಮನೆ ಇರೋರ್ನ ಬೇರೆ ಕಡೆ ಸ್ಥಳಾಂತರ ಮಾಡೋದು ಏನಾದ್ರು ಪ್ಲಾನ್ ಮಾಡ್ಬೋದಲ್ವಾ ಸರ್ ಅದು ಆ ಟೈಮ್ ಮಳೆಗಾಲದಲ್ಲಿ? ನೋಡಿ, ಪ್ರಕೃತಿ ವಿಕೋಪ ಎಲ್ಲಿ ಆಗ್ತದೆ, ಯಾವಾಗ ಆಗ್ತದೆ, ಹೇಗೆ ಆಗ್ತದೆ ಯಾರು ಕೂಡ ಗೊತ್ತಿರೋದಿಲ್ಲ. ಮತ್ತೆ ಎಷ್ಟೇ ಡೇಂಜರ್ ತಾಯಿ ಮತ್ತು ಮಕ್ಕಳ ಮನೆಯಲ್ಲಿದ್ದ ಮನೆ ಬಿಟ್ಟು ಹೋಗುದು ಕೂಡ ಕಡಿಮೆ, ಏನಾಗುದಿಲ್ಲ ಎಂಬ ಭಾವನೆಯಲ್ಲಿ ಇರ್ತಾರೆ. ಮತ್ತೆ ಅಂತ ಒಂದು ಡೇಂಜರ್ ಪೊಸಿಷನ್ ಅಲ್ಲಿ ಕೂಡ ಈ ಮನೆ ಇದೆ ಅಂತ ಯಾವ್ದು ಮಾಹಿತಿ ನನಗೆ ಬರ್ಲಿಲ್ಲ. ಯಾಕಂದ್ರೆ ಕುಟುಂಬಸ್ಥ ಪ್ರೇಮ ಕಾಪು ನಮಗೆ ಲಾಸ್ಟ್ ಪರಿಚಯಿಸ್ತಾರೆ, ಅವ್ರಿಗೆ ಬೇಕಾಗಿ ಲಾಸ್ಟ್ ತನಕ ನಾವು ರೋಡ್ ಕೂಡ ಮಾಡಿದ್ದು. ಈಗ ಗೊತ್ತಿರುದಿಲ್ಲ ನೋಡಿ, ಎಲ್ಲಿ ಯಾಕೆ ಏನೋ ಗೊತ್ತಿರುದಿಲ್ಲ. ನಾವು ಎಷ್ಟೇ ಪ್ರೊಟೆಕ್ಷನ್ ಮಾಡಿ ಕೂಡ ಪ್ರಕೃತಿ ದೇವರ ಕಳ್ಳಿ ಇರುವಂತದ್ದು. ನಾವು ಜನಸಾಮಾನ್ಯ ಕರಾವಳಿ ಭಾಗದಲ್ಲೆಲ್ಲ ಸರ್ ಮಳೆಗಾಲದಲ್ಲಿ ಗುಡ್ಡ ಕುಸಿಯೋದು ವೆರಿ ಕಾಮನ್ ಆಗ್ತದೆ ಇತ್ತೀಚೆಗಂತೂ, ಇನ್ನು ಕಳೆದ 4-5 ವರ್ಷದಲ್ಲಿ. ಆ ಟೈಮಲ್ಲಿ ತೀರಾ ರಿಸ್ಕ್ ಅಲ್ಲಿರೋ ಫ್ಯಾಮಿಲಿಗಳನ್ನ ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ಬೇರೆ ಕಡೆ ಶಿಫ್ಟ್ ಮಾಡ್ಬೋದು, ಈ ತರದ್ ಏನಾದ್ರು ಮಾಡ್ಬೋದಾ ಸರ್? ಮಾಡ್ಬೋದು, ಹೌದು. ಅದೇ ನೀವ್ ಹೇಳಿದಾಗ ಫ್ಯಾಮಿಲಿ ಅವ್ರು ಕೇಳ್ತಾರ, ಅವ್ರನ್ನ ಕನ್ವಿನ್ಸ್ ಮಾಡೋದೇ ಕಷ್ಟ ಅಂತ. ಅದೇ ಪ್ರಾಬ್ಲಮ್ ಅಲ್ವಾ. ಒಂದು ಈಗ ನೋಡಿ, 2 ಪ್ರಕೃತಿ ವಿಕೋಪದಲ್ಲಿ 2 ಇದೆ. ಒಂದು ಪ್ರಕೃತಿಯ ನೇಚರ್ ಇಂದ ಆಗುವಂತದ್ದು, ಇದೊಂದು ಜನಸಾಮಾನ್ಯರ ನಿರ್ಲಕ್ಷ್ಯದಿಂದ. ಅದೇ ನನಗೆ ಇದೇನು ಸಂಬಂಧ, ಯಾಕೆ ಮನೆ ಕಟ್ಟುವಾಗ ನಾವು ಆ ಸುರಕ್ಷತೆನೇ ಮಾಡುದಿಲ್ಲ. ಸುರಕ್ಷತೆ ಅಂದ್ರೆ ಹಳೆ ಮನೆ ಅಲ್ಲ, ಇದು ನನಗೆ ಗೊತ್ತಿಲ್ಲ ಹೇಳುವ, ನಾನು ಇದು ಈ ವಿಚಾರ ಹೇಳುವಂತದ್ದಲ್ಲ. ಸಾಧಾರಣವಾಗಿ ಜಿಲ್ಲೆಯ ಬಗ್ಗೆ ನೀವು ಮಾತಾಡಿದ್ರಲ್ಲ, ಮನೆ ಕಟ್ಟುವಾಗ ಆದಷ್ಟು ಗುಡ್ಡವನ್ನು ತೆಗಿತಾ ಹೋಗ್ತಾರೆ. ಹೌದು, ಅಲ್ಲಿ ಮೇಲೆ ಒಬ್ಬರು ಇದ್ದಂತ ಆಲೋಚನೆ ಮೇಲೆ ಕಟ್ಟುವನು ಕೆಳಗಿದ್ದಂತ ಆಲೋಚನೆ ಮಾಡುದಿಲ್ಲ. ಕೆಲವೊಂದು ನಿಯಮಗಳು ಇದೆ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಿಯಮಗಳು ಇದೆ. ಅದ್ರಲ್ಲಿ ಏನಾಗ್ತದೆ, ಎಲ್ಲ ಸಂಬಂಧಿಕರು ಅಥವಾ ಮಿತ್ರರು ಅಥವಾ ಪರಿಚಯಸ್ಥರು ಅಥವಾ ಬಡವರು ಅಂತ ಹೇಳಿಕೊಂಡು ಗ್ರಾಮ ಪಂಚಾಯತ್ ಸುಮ್ಮನಾಗ್ತಾರೆ. ಎಲ್ಲ ಬಡವರ ಮನೆ ಕಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಅದು ಒಂದಲ್ಲೊಂದು ಕಾಲದಲ್ಲಿ ಈ ರೀತಿ 5 ವರ್ಷದ್ದು ಬಿಡ್ತದೆ. ನೀವು ಹೇಳ್ದಂಗೆ ಸರ್, ಒಂದು ಪ್ರಕೃತಿ ವಿಕೋಪ, ಇನ್ನೊಂದು ನಮ್ಗಳ ನಿರ್ಲಕ್ಷ್ಯ. ಬಟ್ ಈ ತರ ನೋವು ಆದಾಗ ಭಾರಿ ನೋವಾಗುತ್ತೆ ಸರ್. ಅನ್ಯಾಯವಾಗಿ ಆ ಮಗು ಜೀವ ಹೋಯ್ತು, ಯಾರ್ದೋ ತಪ್ಪಿಗೆ. ಮತ್ತೆ ತಾಯಿ ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಸರ್. ಆ ವಿಜುವಲ್ಸ್ ನೀವು ನೋಡಿರ್ತೀರಿ ಅಂತ ಕಾಣುತ್ತೆ. ಆ ನೋವಲ್ಲೂ ಕೂಡ ಮಕ್ಕಳನ್ನ ಸೇವ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಸರ್. ಮಗುವನ್ನು ರಕ್ಷಣೆ ಮಾಡ್ಲಿಕ್ಕೆ ಪ್ರಯತ್ನ ನೋಡಿದೆ. ಅಲ್ಲಿ ಎಲ್ಲ ಊರವರೆಲ್ಲ ಪಂಚಾಯತ್ ಎಲ್ಲ ಇದ್ದಾರೆ, ಎಲ್ಲ ವರ್ಗದವರು ಎಲ್ಲ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಪ್ರಾರ್ಥನೆ, ಮತ್ತೊಂದು ಕಡೆ ನೀವ್ ಹೇಳ್ದಂಗೆ ತುಂಬಾ ರಿಸ್ಕಿ ಆಗಿದೆ, ಚಾಲೆಂಜಿಂಗ್ ಆಗಿದೆ ರೆಸ್ಕ್ಯೂ ಮಾಡೋದು. ಅಲ್ಲಿ ಓಡಾಡಕ್ ಕಷ್ಟ, ಚೂರ ಸ್ಲ್ಯಾಬ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಮೈ ಮೇಲೆ ಬಿದ್ದೋಗ್ಬಿಡುತ್ತೆ, ಆ ತರದ ಪರಿಸ್ಥಿತಿ. ನಿಜ ನಿಜ. ಅದಕ್ಕಾಗಿ ಸ್ವಲ್ಪ ಜಾಗ್ರತೆ ಇದ್ದೇವೆ.
ಓಕೆ ಓಕೆ, ಧನ್ಯವಾದ ಸರ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ. ಅವಶೇಷಗಳ ಅಡಿಯಿಂದ ಒಂದು ಮಗುವನ್ನು ಹೊರತೆಗೆಯಲಾಗಿದೆ, ಬಟ್ ದುರಾದೃಷ್ಟವಶಾತ್ ಮಗುವಿನ ಜೀವ ಇಲ್ಲ ಇವಾಗ. ಮಗು ಸತ್ತು ಹೋಗಿದೆ. ಅದರದ್ದೆಲ್ಲದ ತಪ್ಪಿಗೆ ಯಾವುದಾದ್ರೂ ಅವ್ರ ಅಮ್ಮ ಇದ್ದಾಳೆ, ನಮ್ಮಮ್ಮ ಕಾಪಾಡ್ಕೊಳ್ತಾಳೆ ಅನ್ನುವಂಥದ್ದೇ ಧೈರ್ಯ. ಬಟ್ ಕೆಲವೊಂದ್ಸಲ ದೇವರು ಭಾರಿ ಕಲ್ಲಾಗ್ಬಿಡ್ತಾನೆ, ಕಲ್ಲು ಮನ್ಸಾಗ್ಬಿಡ್ತಾನೆ ನೋಡಿ. ಮಂಗಳೂರಿನ ಮೊಂಟೆ ಪದವು ಬಳಿ ನಡೆದಿರುವಂತಹ ದುರ್ಘಟನೆ ಇದು. ಮಳೆ ಜೋರಾಗಿ ಬಂದಿದೆ, ಪರಿಣಾಮ ತೇವಾಂಶವನ್ನು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯವನ್ನು ಆ ಕಡೆಯ ಭಾಗದಲ್ಲಿ ತುಂಬ ಗುಡ್ಡಗಳು ಕಳ್ಕೊಬಿಟ್ಟಿವೆ. ಗುಡ್ಡ ಕುಸಿತಾ ಇದೆ. ಪ್ರತಿ ಮಳೆಗಾಲದಲ್ಲೂ ಕೂಡ ಇದೇ ಹಣೆ ಬರ. ಬಟ್ ಏನಂತ ಹೇಳಿದ್ರೆ, ಜನರದ್ದು ಒಂದು ಸ್ವಲ್ಪ ಮಟ್ಟಿಗೆ ತಪ್ಪೇ ಇರುತ್ತೆ ಇಲ್ಲಿ. ಅವ್ರನ್ನ ಕನ್ವಿನ್ಸ್ ಮಾಡ್ಕೊಂಡು ಹೊರಗೆ ಕರ್ಕೊಬರೋದು ಅಷ್ಟೊಂದು ಸುಲಭ ಅಲ್ಲ ಹಳ್ಳಿಗಳ ಭಾಗದಲ್ಲಿ. ಈಗ ಟೌನಲ್ಲೆಲ್ಲ ಹೆಂಗಾಗ್ಬಿಡುತ್ತೆ, ಇಲ್ಲಿ ನೀರು ಜಾಸ್ತಿ ತುಂಬಿಕೊಳ್ತದೆ, ಮನೆಯೊಳಗೆ ನುಗ್ಗುತ್ತೆ ಅಂದರೆ ಬನ್ನಿ ಅಂದರೆ ಊಟ ತಿಂಡಿ ವ್ಯವಸ್ಥೆ ಮಾಡ್ತೀವಿ, ಸ್ವಲ್ಪ ಮಳೆ ಕಡಿಮೆ ಆಗೋ ತನಕ ಈ ಭಾಗಕ್ಕೆ ಬನ್ನಿ ಅಂದರೆ ಟೌನಲ್ಲಿ ಬಂದುಬಿಡ್ತಾರೆ. ಜನರ ಜೀವ ಅಲ್ಲಿ ಅಂದರೆ ಸದ್ಯಕ್ಕೆ ಉಳ್ಕೊಂಡ್ರೆ ಸಾಕಪ್ಪ ಅನ್ನೋ ಮನಸ್ಥಿತಿಲಿ ಇಲ್ಲಿರ್ತಾರೆ. ಬಟ್ ಆ ಭಾಗದಲ್ಲಿ ಹಾಗಲ್ಲ. ಯಾಕೆ ಹಾಗಲ್ಲ ಅಂದರೆ, ಒಂದು ಅಯ್ಯೋ ಇಷ್ಟು ವರ್ಷ ಇದ್ದೀವಿ ಬಿಡು, ಈಗ ಏನಾಗ್ಬಿಡುತ್ತೆ, ಇದೊಂದು ಮಳೆಗೆ ಏನಾಗ್ಬಿಡುತ್ತೆ, ಎಷ್ಟೋ ವರ್ಷದ ಮಳೆಗಾಲ ಕಂಡಿಲ್ವಾ ಅಂತ. ಒಂದು ಮನೇಲಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ಸಾಕಿರ್ತಾರೆ, ದನ ಕರುಗಳಿರ್ತವೆ, ಅವ್ನು ಬಿಟ್ಟು ಹೋಗೋಕ್ಕಾಗಲ್ಲ. ಪ್ರತಿ ವರ್ಷದ ಮಳೆಗಾಲದಲ್ಲಿ ಊರು ಸಮೇತ ಅಂದರೆ ಬಟ್ಟೆ ಗಿಟ್ಟೆ ಸಮೇತ ಹೊರಗೆ ಹೋಗು ಅಂದರೆ ಆಗಲ್ಲ, ಅಷ್ಟು ಸುಲಭ ಇಲ್ಲ ಅವ್ರನ್ನ ಕನ್ವಿನ್ಸ್ ಮಾಡೋದು. ಬಟ್ ಈ ರೀತಿಯ ದುರ್ಘಟನೆಗಳಾದಾಗ ಇದು ಎಂಥವ್ರಿಗೂ ಕೂಡ ಮನ ಕಲಕ್ ಬಿಡುತ್ತೆ. ಅವಶೇಷಗಳ ಅಡಿಯಲ್ಲಿ ತಾಯಿ ಮತ್ತು ಮಕ್ಕಳು ಸಿಗಾಕೊಂಡಿದ್ರು. ಒಂದು ಮಗುವನ್ನು ಹೊರತೆಗೆಯುವ ಪ್ರಯತ್ನ ಪಟ್ಟಿದ್ದಾರೆ, ಬಟ್ ಜೀವಂತವಾಗಿ ಹೊರತೆಗೆಯುವಲ್ಲಿ ಸಕ್ಸಸ್ ಕಂಡಿಲ್ಲ. ಮಗುವಿನ ಜೀವ ಹೋಗ್ಬಿಟ್ಟಿದೆ, ಅದರೊಳಗೆ ಇದ್ದಾಗಲೇ ಜೀವ ಹೋಯಿತು, ಏನು ಕತೆನೋ ಗೊತ್ತಿಲ್ಲ. ತಾಯಿ ಉಸಿರಾಡ್ತಾ ಇದ್ದಾಳೆ, ಆಕೆಗೆ ಜೀವ ಇದೆ, ಇನ್ನೊಂದು ಮಗುವಿಗೆ ಇದ್ರ ಯಾವುದ್ರ ಅರಿವಿಲ್ಲ. ಅಮ್ಮ ಔಚ್ಕೊಬಿಟ್ಟಿದ್ದಾಳೆ, ಬಾಚಿ ತಬ್ಬಿಟ್ಕೊಂಡಿದ್ದಾಳೆ. ಅದಕ್ಕೆ ಈಗ ಸ್ವಲ್ಪ ಆಕ್ಸಿಜನ್ ಎಲ್ಲ ಕೊಟ್ಟು ಅದು ಹೊರತೆಗೆ ತನಕ ಅದಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗದ ರೀತಿಯಲ್ಲಿ ಬಹಳ ಜಾಗ್ರತೆಯನ್ನು ವಹಿಸಿ ರೆಸ್ಕ್ಯೂ ಆಪ್ರೇಷನ್ ಆಗ್ತಾ ಇದೆ ಅಲ್ಲಿ. ಬಟ್ ದುರ್ದೈವ, ಈಗ ಆಕೆಗೆ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ, ನನ್ನ ಜೀವ ಹೋದರೂ ಪರವಾಗಿಲ್ಲ, ನನ್ನ 2 ಮಕ್ಕಳು ಉಳ್ಕೊಬಿಟ್ರೆ ಸಾಕು ಅಂತ. ಅದೇ ಅಲ್ವಾ ತಾಯಿ. ಬಟ್ ಏನು ಮಾಡ್ತೀರಿ, ಆಕೆ ಏನೇ ಪ್ರಯತ್ನ ಪಟ್ಟರೂ ಕೂಡ ಮತ್ತೊಂದು ಮಗುವನ್ನು ಉಳಿಸ್ಕೊಳ್ಳುವಲ್ಲಿ ಆಕೆಯೂ ಕೂಡ ಸಫಲವಾಗಿಲ್ಲ. ಇನ್ನೊಂದು ಮಗು ಮೇಲೂ ಕೈ ಇಟ್ಟಿದ್ದಾಳೆ, ಆಗಿಲ್ಲ. ಭಾರ ಅವಶೇಷಗಳೆಲ್ಲವೂ ಕೂಡ ಒಂದೇ ಸಮ ಧಬ್ ಅಂತ ಬಿದ್ದಿದೆ. ಮಗುವಿನ ಜೀವ ಅಲ್ಲೇ ಹೋಗಿದೆ.